ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಕ್ಷಾ ಕರ್ನಾಟಕಕ್ಕೆ. ಸೊ ಇವತ್ತು ನಾವು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ದು ಟಿಪ್ಸ್ ಅಂಡ್ ಟ್ರಿಕ್ಸ್ ಆಗಿ ತಗೊಂಡ್ಬಂದಿವಿ. ಸೊ ದಿ ಚಾಪ್ಟರ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಆಲ್ರೆಡಿ ನಾನು ಒಂದು ಚಾಪ್ಟರ್ ವೈಸ್ ಅನಾಲಿಸಿಸ್ ಮಾಡಿದೀವಿ, ಆಮೇಲೆ ಟಿಪ್ಸ್ ಅಂಡ್ ಟ್ರಿಕ್ಸು ಮಾಡಿದ್ವಿ, 2 ಚಾಪ್ಟರ್ದು ಮಾಡಿದೀವಿ. ಆ ಎಲ್ಲ ವಿಡಿಯೋಸು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು ಮತ್ತೆ ಚೆಕ್ ಮಾಡ್ಬೋದು. ಸೊ ಯು ಆಲ್ ನೋ ಅಂಡ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಪ್ರತಿ ವರ್ಷ ಅಟ್ಲೀಸ್ಟ್ 5 ಕ್ವಶನ್ ಬರುತ್ತೆ ಈ ಚಾಪ್ಟರ್ ಇಂದ. ಸೊ ಈ ಚಾಪ್ಟರ್ ಬಹಳ ಮುಖ್ಯವಾಗಿರೋಂಥ ನಾನು ಬೇರೆ ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿಲ್ಲ. ಸೊ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು ಇಷ್ಟೊತ್ತಿಗೆ. ಆಮೇಲೆ ಮತ್ತೆ ಪ್ರತಿಯೊಂದು 11th 12th ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಿರೋ ಮಕ್ಕಳು ದಯವಿಟ್ಟು ದೀಕ್ಷಾ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ತುಂಬಾ ಕಂಟೆಂಟ್ ರಿಲೀಸ್ ಮಾಡ್ತೀವಿ ನಿಮ್ಗೋಸ್ಕರ, ಬರೀ ನಿಮ್ಗೋಸ್ಕರ. ಸೊ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ so that you can have even more, you can access more and more content provided by us. All right, so today we will be doing ಎಲ್ಲ ಟಾಪಿಕ್ಸ್ನು ಹಂಗೆ ಇನ್ ಡೆಪ್ತ್ ಆಗಿ ಕವರ್ ಮಾಡೋಕ್ಕಾಗಲ್ಲ, ಆದರೂ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್, ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ನೋಡೋಣ ಇನ್ ದಿ ಫಾರ್ಮ್ ಆಫ್ ಕ್ವೆಶನ್ ಅನಾಲಿಸಿಸ್. ಸೊ ಕೆಲವೊಂದು ಕ್ವೆಶನ್ ಇದೆ, ಪ್ರತಿ ಸಲ ಥರ ನೀವು ಕ್ವೆಶನ್ ಓದಿ ಆಮೇಲೆ ಪಾಸ್ ಮಾಡಿ ವಿಡಿಯೋನ ಟ್ರೈ ಮಾಡಿ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ, ಆಯ್ತಾ? ಸೊ ಫಸ್ಟ್ ಕ್ವೆಶನ್ ನೋಡೋಣ. So the first question is, wire of circular cross section of diameter 0.08 mm is made of a material whose resistivity is 16 micro ohm centimeter. If the resistance of the wire is 21 ohms, its length is. So the options are 66 centimeter, 53 centimeter, 72 centimeter, 6.8 centimeters. So ವಿಡಿಯೋನ ಪಾಸ್ ಮಾಡಿ ಆಮೇಲೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಆಲ್ ರೈಟ್, ಸೊ ಇದ್ರ ಸೊಲ್ಯೂಷನ್ ಏನಾಗುತ್ತೆ ಅಂತ ನೋಡೋಣ. ಸೊ ದಿ ಸೊಲ್ಯೂಷನ್ ಇಸ್ ಗಿವನ್ ಆಸ್ ನಾರ್ಮಲ್. ಯು ಹ್ಯಾವ್ ಟು ಟೇಕ್ ರೆಸಿಸ್ಟೆನ್ಸ್ ಫಾರ್ಮುಲಾ, ರೆಸಿಸ್ಟಿವಿಟಿ ಫಾರ್ಮುಲಾ, ಅದನ್ನ ಕಂಪೇರ್ ಮಾಡಿ ಕೊನೆಗೆ 66 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ದಿ ಆನ್ಸರ್ ಇಸ್ ಗಿವನ್ ಆಸ್ 66 ಸೆಂಟಿಮೀಟರ್. ಸೊ ಈ ಟೆಕ್ನಿಕ್ ಎಲ್ಲರೂ ಯೂಸ್ ಮಾಡಿರ್ಬೋದು, ಆದ್ರೂ ಇದನ್ನ ಇನ್ನ ಹೆಂಗ್ ಶಾರ್ಟ್ ಮಾಡೋಣ ಅಂದ್ರೆ ಪ್ರತಿಯೊಂದು ಕ್ವೆಶನ್ಗೆ ಇರೋದು ಒಂದೇ 1 ಮಿನಿಟ್. ಸೊ ಆ 1 ನಿಮಿಷದೊಳಗೆ ಹೆಂಗ್ ಮಾಡೋಣ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ಗಿವನ್ ಸೆವರಲ್ ಥಿಂಗ್ಸ್ ಹಿಯರ್. ಸೊ ದೇ ಹ್ಯಾವ್ ಗಿವನ್ resistance 21 ohms, they have given resistivity 16 micro ohm centimeter, then they have given the cross section, radius of cross section, which is 0.08 mm. So here we have to use R is equal to rho L by A. Okay, so ಈ ಫಾರ್ಮುಲಾ ಯೂಸ್ ಮಾಡ್ಬೇಕು, ಇದರಲ್ಲಿ ಏನು ಡೌಟ್ ಏನಿಲ್ಲ. ಆದ್ರೆ ಕೇಳಿದೇನು ಲೆಂತ್. ಸೊ ಲೆಂತ್ ಕೇಳಿದ್ರೆ ಇದನ್ನ ಹಿಂಗೆ ಬರೋದು ಆಮೇಲೆ ಫುಲ್ ರೀಶಫಲ್ ಮಾಡಿ ಅದರೆಲ್ಲ ಬದಲು ಡೈರೆಕ್ಟ್ ಲೆಂತ್ ಫಾರ್ಮುಲಾ ಏನಂತ ನೋಡಿ. ಡೈರೆಕ್ಟ್ ಲೆಂತ್ ಫಾರ್ಮುಲಾ, ಲೆಂತ್ ಇಸ್ ಈಕ್ವಲ್ ಟು ಆರ್ ಇಂಟು ಎ ಬೈ ರೋ. ಸೊ ಹಿಂಗಿದ್ರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಬಹುದು. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಎ ಮತ್ತೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ನೋಡಿ 21 ಇದೆ. ಸೊ ಇಟ್ಸ್ ಅ ಮಲ್ಟಿಪಲ್ ಆಫ್ 7. ಸೊ ಮಲ್ಟಿಪಲ್ ಆಫ್ 7 ಬಂದ್ರೆ ಯಾವ್ದಾದ್ರು ಯಾವ ಕ್ವಾಂಟಿಟಿ ಆದ್ರಿ, ಇಫ್ ಇಟ್ ಇಸ್ ಮಲ್ಟಿಪಲ್ ಆಫ್ 7, ಯೂಸ್ ಪೈ ವ್ಯಾಲ್ಯೂ ಆಸ್ 22/7. ಪೈ ವ್ಯಾಲ್ಯೂ 22/7 ಅಂತ ತಗೊಳ್ಳಿ, ಅವಾಗ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಈಗ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 21 ಇಂಟು ಆಮೇಲೆ ಎಸ್ ಐ ಯೂನಿಟ್ ಕನ್ವರ್ಟ್ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ಎಸ್ ಐ ಯೂನಿಟ್ ಬಹಳ ಇಂಪಾರ್ಟೆಂಟ್. ಆಲ್ ರೈಟ್, ಸೊ ಇಫ್ ಯು ವಾಂಟ್ ಟು ಕನ್ವರ್ಟ್ ಟು ಮೀಟರ್ ಆರ್ ಎಸ್ ಐ ಯೂನಿಟ್ ಇಲ್ದ್ರೂ ಒಂದೇ ಒಂದು ಯೂನಿಟ್ನ ಫಿಕ್ಸ್ ಮಾಡಿ. ಈಗ ಸೆಂಟಿಮೀಟರ್ ಇದೆ, ಮಿಲಿಮೀಟರ್ ಇದೆ, ಕನ್ವರ್ಟ್ ಮಾಡಿ. ಸೊ ಮಿಲಿಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿ, ಸೆಂಟಿಮೀಟರ್ನ ಮಿಲಿಮೀಟರ್ ಕನ್ವರ್ಟ್. ಯೂನಿಟ್ ಶುಡ್ ಬಿ ಹೋಮೋಜಿನಿಯಸ್ ಎವ್ರಿವೇರ್. ಓಕೆ, ಸೊ 21 ಎ ಇಸ್ ದಿ ಏರಿಯಾ ವಿಚ್ ಇಸ್ 22/7 ಪೈ ಆರ್ ಸ್ಕ್ವೇರ್ ಅಲ್ಲ. ಸೊ 0.08 ಸ್ಕ್ವೇರ್, then it is mm converted to centimeter, it will be like this, divided by rho which is 16 micro ಅಂದ್ರೆ 10 to the power minus 6 in centimeter ಹಂಗೆ ಇರಲಿ. So when you calculate all this, finally you will get answer 66 centimeter. Okay, so ಇಲ್ಲಿ ಮನಸ್ಸಲ್ಲಿ ಇಟ್ಕೋಬೇಕಿರೋದು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಏನಂದ್ರೆ, ಫಸ್ಟ್ ಆಫ್ ಆಲ್ ನೀವು ಯಾವ ಕ್ವಾಂಟಿಟಿ ಕಂಡುಹಿಡಿಬೇಕೋ ಅದ್ರ ಡೈರೆಕ್ಟ್ ಫಾರ್ಮುಲಾ ಬರೆಯಕ್ಕೆ ಟ್ರೈ ಮಾಡಿ. ಹಾಗಿದ್ರೆ ನೀವು ಎರರು ಕಮ್ಮಿ ಮಾಡ್ಬೋದು, ತಪ್ಪು ಮಾಡೋದು ಕಮ್ಮಿ ಮಾಡ್ಬೋದು, ಆಮೇಲೆ ಪಟ್ ಅಂತ ಇದಕ್ಕೂ ರೀಚ್ ಆಗ್ಬೋದು, ಆನ್ಸರು ರೀಚ್ ಆಗ್ಬೋದು. ಆಮೇಲೆ ಈಗ ಕ್ವಾಂಟಿಟಿಯಲ್ಲಿ ಎಲ್ಲಾದ್ರೂ 7 ಮಲ್ಟಿಪಲ್ ಬಂದ್ರೆ ವೇರ್ ಯು ಹ್ಯಾವ್ ಟು ಯೂಸ್ ಪೈ ಆಲ್ಸೋ, ಪೈ ಸಹ ಯೂಸ್ ಮಾಡಬೇಕು. ಆಮೇಲೆ ಕ್ವಾಂಟಿಟಿ ಇಸ್ ಅ ಮಲ್ಟಿಪಲ್ ಆಫ್ 7, ಟೇಕ್ ದಿ ಪೈ ವ್ಯಾಲ್ಯೂ ಆಸ್ 22/7. 3.14 ತಗೊಂಡ್ರೆ ಕ್ಯಾಲ್ಕುಲೇಷನ್ ತುಂಬಾ ದೊಡ್ಡದಾಗುತ್ತೆ, ಆಮೇಲೆ ಟೈಮು ಜಾಸ್ತಿ ತಗೊಳುತ್ತೆ, ಆಯ್ತಾ? ಸೊ ದಿಸ್ ವಾಸ್ ದಿ ಫಸ್ಟ್ ಕ್ವೆಶನ್. ಐ ಹೋಪ್ ಆಲ್ ಆಫ್ ಯು ಗಾಟ್ ಇಟ್. ಸೊ ಲೆಟ್ಸ್ ಸಿ ದಿ ನೆಕ್ಸ್ಟ್ ಕ್ವೆಶನ್. ಬನ್ನಿ ನೋಡೋಣ.
So the next question is, a wire of resistance 10 ohm is drawn into 3 times its original length. Wire of resistance 10 ohm drawn out to 3 times its original length. A new resistance of wire will be. So they have given new resistance. It will be 90 ohm, 10 ohm, 30 ohm, 120 ohm. So ಪಟ್ ಅಂತ ಪಾಸ್ ಮಾಡಿ ಆಮೇಲೆ ಟ್ರೈ ಮಾಡಕ್ ನೋಡಿ. ಇದು ಆಕ್ಚುಲಿ ಇಟ್ಸ್ ಅನ್ ಈಸಿ ಪ್ರಾಬ್ಲಮ್, ಬಟ್ ಯು ಹ್ಯಾವ್ ಟು ಯೂಸ್ ಲಿಟಲ್ ಬಿಟ್ ಆಫ್ ಯುವರ್ ಮೈಂಡ್. ಸೊ ಪಾಸ್, ಟ್ರೈ ದಿಸ್ ಕ್ವೆಶ್ಚನ್. ಆಲ್ ರೈಟ್. ಸೊ ನಾನು ಅನ್ಕೋತಿದ್ದೀನಿ ಎಲ್ಲರೂ ಮಾಡಿರ್ಬೋದು ಅಂತ, and almost all of you would have got the correct answer. Let's see what is the answer. So the answer is A, 90 ohms. So and they have used a formula R2 by R1 is equal to L2 by L1 whole square. So this is a direct formula which you can use, but ಈ ಫಾರ್ಮುಲಾ ಹೆಂಗ್ ಬಂತು ಇಲ್ಲಿ, ಸೊ ಅದ್ರದ್ದೊಂದು example ಕೊಡ್ತೀನಿ ನಾನು, so that you understand. Understanding is key in physics. So a lot of formulas can be thrown at you and you can use it also, but you have to understand how to do this. So first of all, ಈಗ resistance ಹೆಂಗ್ ಚೇಂಜ್ ಆಗುತ್ತೆ, ಲೆಂತ್ ಚೇಂಜ್ ಆಗ್ಬೋದು, ಏರಿಯಾ ಚೇಂಜ್ ಆಗ್ಬೋದು. ಸೊ ಲೆಂತ್ ಚೇಂಜ್ ಆದ್ರೆ ಏರಿಯಾ ಹೆಂಗ್ ಚೇಂಜ್ ಆಗುತ್ತೆ? So if the length has increased n times, so ನೋಡಿ, suppose length increased n times, then the radius of that wire cross section, radius will decrease by 1 by root n times. ಅಂದ್ರೆ ಈಗ ಲೆಂತ್ nl ಆಗ್ಬಿಟ್ರೆ length becomes nl, then the radius will become r by root n. So ಇದೀಗ resistance formula R is equal to rho L by A, which is rho L by pi R square. ಹಂಗ್ ಬಂದ್ರೆ ಈಗ ಹೊಸ ಇದು ಏನಾಗುತ್ತೆ, so the new this thing will be rho L will become NL divided by pi R square by N. ಈ n ಮೇಲೆ ಹೋಗಿದ್ರೆ ಏನಾಗುತ್ತೆ, n square rho L by A. That means that the new resistance is n square times rho L by A. Suppose your length has increased n times, then what is your new resistance? N square times the old resistance. Alright, so now in this question, how many times your length has increased? 3 times. So the new resistance will increase, yes, 9 times. So that is the answer. So the new resistance will be 9 times the original one. Okay, so that is why the correct answer is 90. The old one was 10, the new one will be 9 times, which is 90. Okay, so I hope all of you understood this. This is a very simple thing. This is what you have to keep in mind. So the new resistance will be n square times the old resistance, if n is the number of times length increases. Got it? Okay, so now we have done with 2 questions. Let's look at the third one. So ಬನ್ನಿ ಮೂರನೇ ಪ್ರಾಬ್ಲಮ್ ನೋಡೋಣ. ಸೊ ಮೂರನೇ ಪ್ರಾಬ್ಲಮ್ ಹೆಂಗಿದೆ ನೋಡಿ. If a flash gun of a camera operates for a millisecond and during this time 0.05 coulomb of charge flow, then the current will be. Options are 5 into 10 to the power minus 8, 5 into 10 to the power minus 1, 0.02, 50. ಸೊ ಕ್ವಿಕ್ಲಿ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ತುಂಬ ಈಸಿ ಪ್ರಾಬ್ಲಮ್ ಇದು, ಡೈರೆಕ್ಟ್ ಪ್ರಾಬ್ಲಮ್ ಇದು. ನೀವೆಲ್ಲ ತುಂಬ ಈಸಿಯಾಗಿ ಮಾಡ್ಬೋದು, ಮಾಡಿ ನೋಡೋಣ. Alright, so now let's see the solution. Solution ನೋಡೋಣ ಏನಾಗಿದೆ ಅಂತ. So the solution is very simple. The answer is 50 ampere, and congratulations to all the people who have got it right. So 50 amperes is the right answer. 50. So this is a very straightforward problem. ಆದ್ರೂ ಇಲ್ಲಿ ಕೆಲವೊಂದು ವಿಷಯ ಮನಸ್ಸಲ್ಲಿ ಇಡಬೇಕು. ಅದೇನಂದ್ರೆ ಫಸ್ಟ್ ಆಫ್ ಆಲ್ ದಿ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಈಸಿ ಟಾಪಿಕ್ ಅಂದ್ಬಿಟ್ಟು ಕೆಲವೊಬ್ರು ಈ ಕಾನ್ಸೆಪ್ಟ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ಅಂಡರ್ ರೇಟ್ ಮಾಡ್ತಾರೆ, ಆಮೇಲೆ ಜಾಸ್ತಿ ನೋಡೋಂಗಿಲ್ಲ ಈ ಸೈಡಲ್ಲಿ. ಬಟ್ ಆದರೂ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ದಿಸ್ ಫಾರ್ಮುಲಾ ಆಫ್ ಕರೆಂಟ್ ಬೀಯಿಂಗ್ ಡಿಫೈನ್ಡ್ ಆಸ್ ಚಾರ್ಜ್ ಟ್ರಾನ್ಸ್ಫರ್ಡ್ ಪರ್ ಯೂನಿಟ್ ಟೈಮ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ವಿಚ್ ರಿಲೇಟ್ಸ್ ಕರೆಂಟ್, ಚಾರ್ಜ್ ಆ್ಯಂಡ್ ಟೈಮ್. ಸೊ ಈ ಕ್ವೆಶನ್ ಬೇರೆ ರೀತಿಯಲ್ಲೂ ಕೇಳ್ಬೋದು. ಇಲ್ಲಿ ಕರೆಂಟ್ ಕೇಳಿದ್ರೆ ಡೈರೆಕ್ಟ್ಲಿ ಚಾರ್ಜ್ ಮತ್ತು ಟೈಮ್ ಕೊಟ್ಟು, ಕೆಲವೊಂದು ಸಮಯ ಟೈಮ್ ಕೊಡ್ತಾರೆ, ಕರೆಂಟ್ ಕೊಡ್ತಾರೆ, ಚಾರ್ಜ್ನ ಕಂಡುಹಿಡಿಬೇಕು. ಆಮೇಲೆ ಯಾವುದಾದ್ರು 2 ವೇರಿಯೇಬಲ್ ಕೊಟ್ಟು 3ನೇ ವೇರಿಯೇಬಲ್ನ ಕಂಡುಹಿಡಿಯೋಕೆ ಕೇಳ್ತಾರೆ. ಮತ್ತು ಇನ್ನೊಂದು ವಿಷಯ, ಜಾಸ್ತಿ ಜನ ಇದರಲ್ಲಿ ಏನು ತಪ್ಪು ಮಾಡ್ತಾರೆ ಅಂದರೆ, ನಾನು ನೋಟಿಸ್ ಮಾಡಿದ್ದೀನಿ ಕೆಲವೊಂದು ನನ್ನ ಸ್ಟೂಡೆಂಟ್ಸ್ ಏನು ಮಾಡ್ತಾರಂತೆ, ಮಿಲಿ ಸೆಕೆಂಡ್ಸ್ ಅದೆಲ್ಲ ಗಮನಿಸಲ್ಲ. ಅವರು ಸೆಕೆಂಡ್ಸ್ ನೋಡ್ಬಿಟ್ರೆ ಡೈರೆಕ್ಟ್ 10 ಪವರ್ 1 ಇಲ್ಲಾಂದ್ರೆ 1 ಹಾಕ್ತಾರೆ, ಡೈರೆಕ್ಟ್ ಅದೇ ವ್ಯಾಲ್ಯೂ ತಗೋತಾರೆ. ಮಾಡಬೇಡಿ, ತುಂಬ ಸೀರಿಯಸ್ ಮಿಸ್ಟೇಕ್ ಇದು. ಸೊ ಮಿಲಿ ಮೈಕ್ರೋ ಕೂಲಮ್ಸಲ್ಲಿ ಅವರು ಮೈಕ್ರೋ ಕೂಲಮ್ ಕೊಡ್ಬೋದು, ನ್ಯಾನೋ ಕೂಲಮ್ ಕೊಡ್ಬೋದು, ಎಲೆಕ್ಟ್ರಾನ್ ಚಾರ್ಜ್ ಕೊಡ್ಬೋದು. ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು 1.6 into 10 to the power minus 19 ಕೂಲಮ್.
ಆ ಥರ ಕೊಟ್ಟರೆ ಸೊ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಇಟ್ ಇಸ್. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ಸಚ್ ಕ್ವೆಶನ್ಸ್, ರೀಡ್ ದಿ ಕ್ವೆಶನ್ಸ್ ಕೇರ್ಫುಲಿ ಆ್ಯಂಡ್ ರೀಡ್ ದಿ ಡೀಟೇಲ್ಸ್ನ ಯಾವಾಗಲೂ ತುಂಬ ಇಂಪಾರ್ಟೆಂಟ್ ಆಗಿ ಮನಸ್ಸಲ್ಲಿ ಇಡಬೇಕು. ಆಲ್ರೈಟ್, ಸೊ ದಿಸ್ ವಾಸ್ ದಿ ಟಿಪ್ ಫಾರ್ ದಿಸ್ question. Please don't underestimate any small concept. All right, okay, fine. So let's see the next question. So it's a temperature based question, so be ready. At 100 degrees Celsius, the resistance of a wire is found to be 4 times its resistance at 0 degrees Celsius. Calculate the temperature coefficient of resistance of the material of the wire. So the options are 0.01, 0.04, 0.03, 0.02, all unit per degree Celsius. So this is using a very direct formula. So please pause the video and solve it as soon as possible. Alright, so this solution is pretty straightforward. Tumba easy solution idu. So alpha andre coefficient of resistance, temperature coefficient ಕಂಡುಹಿಡಿಬೇಕು material ದು. So alpha ಕಂಡುಹಿಡಿಬೇಕು. So direct formula ಕೊಟ್ಟಿದೆ. ಆಮೇಲೆ answer is finally C, which is 0.03. So what is this formula? I'll tell you. So most of you will be aware of the formula. ಅಂದ್ರೆ ಈ ಫಾರ್ಮುಲಾ ಗೊತ್ತಿರಬೇಕು ಮ್ಯಾಕ್ಸಿಮಮ್ ಜನಕ್ಕೆ. R is equal to R naught into 1 plus alpha into delta T, or delta T can also be written as T minus T naught. Alright, so ಈಗ RT ಅಂದ್ರೆ ಏನು? ಟೆಂಪರೇಚರ್ at ಅಂದ್ರೆ T ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ರೆಸಿಸ್ಟೆನ್ಸ್ ಏನು? R naught at ಟೆಂಪರೇಚರ್ T naught. ಸೊ ಇದನ್ನ ಸ್ವಲ್ಪ ರೀಶಫಲ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಇದನ್ನ ಈ ಕಡೆ ತಗೊಂಬನ್ನಿ, RT ಮೈನಸ್ R naught, ಆಮೇಲೆ ಇನ್ನೊಂದು R naught ಡಿವೈಡ್ ಆಗುತ್ತೆ, ಮತ್ತೆ ಇನ್ನೊಂದು ಡೆಲ್ಟಾ ಟಿ ಕೆಳಗೆ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ಆಲ್ಫಾ. ಸೊ ದಿಸ್ ಇಸ್ ಹೌ ದಟ್ ಫಾರ್ಮುಲಾ ಕೇಮ್. ಅಲ್ಲಿ ಆಲ್ರೆಡಿ ಕೊಟ್ಟಿರೋ ಫಾರ್ಮುಲಾ ಹಿಂಗೆ ಬರುತ್ತೆ. ಆಲ್ಫಾ ಇಸ್ ಈಕ್ವಲ್ ಟು RT ಮೈನಸ್ R naught ಡಿವೈಡ್ ಬೈ R naught ಇಂಟು ಡೆಲ್ಟಾ ಟಿ. ಸೊ RT ಅಂದ್ರೆ ಏನು? 4 times R naught, 0 ಡಿಗ್ರಿ ಸೆಲ್ಸಿಯಸ್ ಇರೋ 4 times R naught. So this is 4 R naught minus R naught, 3 R naught. 3 R naught divided by R naught. Delta T, temperature difference ಏನು? 1000 ಮತ್ತೆ 0 ಅಲ್ಲಿ ಡಿಫರೆನ್ಸ್ ಏನು? 1000 into 1000. So this is 3 by 1000, which is 0.003 per degree Celsius. So this is how you get this. So this formula is very important. This direct formula of alpha. Again, please be careful of all the thousands and powers of 10, which can create serious havoc in your answer. Answer na full ಆಗಿ ಡೆಮಾಲಿಷ್ ಮಾಡಬಹುದು ಅದು. ಸೊ ಈ ಪವರು ಮತ್ತೆ 1000 ಎಲ್ಲ ಎಲ್ಲಿ ಬರ್ತಾ ಇದೆ, ನ್ಯೂಮರೇಟರ್ ಇದೆಯಾ ಡಿನೋಮಿನೇಟರ್ ಎಲ್ಲ ತುಂಬ ಹುಷಾರಾಗಿರಬೇಕು. ಅದಕ್ಕೆ ಫಾರ್ಮುಲಾ ತುಂಬ ಸ್ಟ್ರಾಂಗ್ ಆಗಿರಬೇಕು, ಫಾರ್ಮುಲಾ ನಾಲೆಜ್. ಆಲ್ರೈಟ್, ಸೊ ವಿ ಹ್ಯಾವ್ ನೌ ಕವರ್ಡ್ 4. ಸೊ 3ನೇದು ಮುಗೀತು, 4th ಮುಗೀತು. ಈಗ 5th ಕ್ವೆಶನ್ ನೋಡೋಣ ಬನ್ನಿ. ಸೊ ಇದು ನಮ್ಮ 5ನೇ ಪ್ರಶ್ನೆ. This is the 5th question. Let's see. So the 5th question is that if R1 and R2 are respectively the filament resistance of 200 watt bulb and 100 watt bulb designed to operate at same voltage, then R1 equals 2R2, R2 equals 2R1, R2 equals 4R1, R1 equals 4R2. ಸೊ ಈ ಕ್ವೆಶನ್ ಅಲ್ಲಿ ಸ್ವಲ್ಪ ನಿಮ್ಮ ಪವರ್ ಫಾರ್ಮುಲಾನ ಸ್ವಲ್ಪ ಅಪ್ಲೈ ಮಾಡೋದು. ಸೊ ಪವರ್ ಫಾರ್ಮುಲಾ ರೀಕಾಲ್ ಮಾಡಿ, ಪಟ್ ಅಂತ ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿಕೊಂಡು. ಓಕೆ, ಸೊ ಕಮ್ ಬ್ಯಾಕ್ ಸೂನ್. ಆಲ್ ರೈಟ್, ಸೊ ವಾಟ್ ಈಸ್ ದಿ ಆನ್ಸರ್ ಟು ದಿಸ್? ಸೊ ಲೆಟ್ಸ್ ಸಿ ದಿ ಸೊಲ್ಯೂಷನ್. ಸೊ ಇಲ್ಲಿ ಕರೆಕ್ಟ್ ಆಗಿ ಪವರ್ ಫಾರ್ಮುಲಾ ತಗೊಂಡಿದ್ದಾರೆ, ರೆಸಿಸ್ಟೆನ್ಸ್ನ ರಿಲೇಟ್ ಮಾಡಿದ್ರೆ ಪವರ್ ಜೊತೆ. ಆಮೇಲೆ ಫೈನಲಿ ದಿ ಆನ್ಸರ್ ಇಸ್ ಬಿ. ಸೊ ಆಲ್ ದೋಸ್ ಪೀಪಲ್ ಹೂ ಹ್ಯಾವ್ ಗಾಟ್ ದಿಸ್ ಆನ್ಸರ್, ಕಂಗ್ರ್ಯಾಚುಲೇಷನ್, ಬಿಕಾಸ್ ಇಸ್ ನಾಟ್ ಅನ್ ಈಸಿ ಕ್ವೆಶನ್. You have to think a little bit, but how to get to this very quickly. So ಇಂಥ ಪ್ರಶ್ನೆಗಳನ್ನ ಹೆಂಗೆ ಡೀಲ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. So here they have given same voltage and they have given power and resistance. So power, resistance, voltage ಇದನ್ನೆಲ್ಲ ಮೂರೆಲ್ಲ ರಿಲೇಟ್ ಮಾಡ್ತಿರೋ ಫಾರ್ಮುಲಾ ಯಾವುದು? ಸೊ ದಟ್ ಈಸ್ P equals V square by R. ಆಮೇಲೆ ಇನ್ನೊಂದು ಕ್ಲೂ ಕ್ವೆಶನ್ ಅಲ್ಲಿ ಕೊಟ್ಟಿದೆ. ಈ ಕ್ಲೂ ಎಲ್ಲ ತುಂಬಾ ಮುಖ್ಯ, ಅದೆಲ್ಲ ಫಸ್ಟೇ ನೋಟ್ ಮಾಡ್ಕೊಂಡಿರ್ಬೇಕು. ಸೊ ಕ್ಲೂ ಏನಂದ್ರೆ ವೋಲ್ಟೇಜ್ ಸೇಮ್ ಆಗಿದೆ. ಸೊ ದಿಸ್ ಇಸ್ ಅ ಕಾನ್ಸ್ಟೆಂಟ್. ಸೊ ವೋಲ್ಟೇಜ್ ಇಸ್ ಸೇಮ್, ದಟ್ ಮೀನ್ಸ್ ದಿಸ್ ಇಸ್ ಅ ಕಾನ್ಸ್ಟೆಂಟ್. ಓಕೆ, ಸೊ ದಟ್ ಮೀನ್ಸ್ ವಾಟ್ ಅಂದ್ರೆ ಇದು ಏನ್ ತಿಳ್ಕೊಬಹುದು ನಾವು? ಪವರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಎಸ್, ಇನ್ ಕೇಸ್ ಆಫ್ ಸೇಮ್ ವೋಲ್ಟೇಜ್ ಪವರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಹಿಂಗಿದ್ರೆ ನಾವು ಡೈರೆಕ್ಟ್ ರೇಷಿಯೋ ಫಾರ್ಮುಲಾ ಡೈರೆಕ್ಟ್ ಆಗಿ ಬರೀಬಹುದು. ಸೊ ಈಗ ರೇಷಿಯೋ ನಾವು ತಗೋತಾ ಇದೀವಿ R2 by R1. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಈ
ಪವರ್ದು ರೇಷಿಯೋ ಆಪೋಸಿಟ್ ಇರುತ್ತೆ. ಸೊ ಹಿಂಗಿರುತ್ತೆ R2/R1 ರೆಸಿಸ್ಟೆನ್ಸ್ ರೇಷಿಯೋ ಇದ್ರೆ ಪವರ್ ರೇಷಿಯೋ ಹಿಂಗಿರುತ್ತೆ P1/P2. ಓಕೆ, ಸೊ ವಾಟ್ ಈಸ್ ಅವರ್ P1? ಫಸ್ಟ್ ರೆಸಿಸ್ಟೆನ್ಸ್, ಸಾರಿ ಫಸ್ಟ್ ಪವರ್ 200, second power 100, 2. So R2/R1 is 2, that means R2 equals 2R1. ನೋಡಿ, ಸೊ ಈ ಬರೀ ರೇಷಿಯೋ ರಿಲೇಷನ್ ಇಂದಾನೆ ನಾವು ಎಷ್ಟು ಬೇಗ ಆನ್ಸರ್ ತಂದಿರಿ ನೋಡಿ. ಸೊ ಯು ಜಸ್ಟ್ ಹ್ಯಾವ್ ಟು ಸಿ ವಿತ್ ದಿ ಗಿವನ್ ಕ್ಲೂಸ್, ವಿತ್ ದಿ ಗಿವನ್ ಕ್ವೆಶನ್, ವಿತ್ ದಿ ಗಿವನ್ ಡೇಟಾ ನಾವು ಹೆಂಗೆ ಅದನ್ನ ಇಂಟರ್ಪ್ರೆಟ್ ಮಾಡ್ಬೋದು, ಅದು ಬಹಳ ಮುಖ್ಯ. ಸೊ ಇಲ್ಲಿ P is equal to V²/R ಆ ಫಾರ್ಮುಲಾ ಅಂತ ಸ್ಟಾರ್ಟ್ ಮಾಡಿ, V is a constant ಅಂತ ಒಂದು ಕ್ಲೂ ಇಂದ ನೋಡಿ ಎಲ್ಲಿ ಬಂದಿದೆ, ಇನ್ವರ್ಸ್ಲಿ ಪ್ರಪೋರ್ಷನಾಲಿಟಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದರೆ ರೇಷಿಯೋ ತಗೊಳ್ಳುವಾಗ ಆ ಇನ್ನೊಂದು ರೇಷಿಯೋ ಉಲ್ಟಾ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ರೇಷಿಯೋ ವಿಲ್ ಬಿ ದಿ ರೆಸಿಪ್ರೋಕಲ್ ಆಫ್ ಪವರ್ ರೇಷಿಯೋ. ಸೊ ಹಿಂಗೆ ತಗೊಂಡು ಫೈನಲಿ ದಿಸ್ ಇಸ್ ದಿ ಆನ್ಸರ್ ವಿಚ್ ವಿ ಆರ್ ಸಪೋಸ್ ಟು ಗೆಟ್. So this is a very important clue, this acting with the concept of proportionality and ratio. So it's very important. So this is the tips and trick of this question. Let's move to the next question. That is our sixth question. ಆರನೇ ಪ್ರಶ್ನೆ ನೋಡೋಣ ಬನ್ನಿ. So ಆರನೇ ಪ್ರಶ್ನೆ ಹೆಂಗಿದೆ ನೋಡಿ. The sixth question says that IV graph, I ಅಂದ್ರೆ current, V ಅಂದ್ರೆ voltage, IV graph for a metal at temperature T1, T2, T3, three different temperature are given. The temperature are related as. So this is the graph. So how these three temperatures are related in a graph, but the conditions are, is T1 greater than T2 greater than T3, or are they all same, or is it the opposite way of the first one, or is it like this, T2 greater than T1 greater than T3? So which of them is correct given the graph? Which of the option? ಈ ಗ್ರಾಫ್ ಇಂದ ನೋಡಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಕಂಡುಹಿಡಿಯಬೇಕು. ಸೊ ಕ್ವಿಕ್ಲಿ ಸ್ವಲ್ಪ ಯೋಚನೆ ಮಾಡಿಕೊಂಡು ಪಾಸ್ ಮಾಡಿ ಸ್ವಲ್ಪ ಟ್ರೈ ಮಾಡಿ ಮನಸ್ಸಲ್ಲಿ, ಆಮೇಲೆ ಅಟೆಂಪ್ಟ್ ಮಾಡಿ. ಆಲ್ರೈಟ್, ಸೊ ಲೆಟ್ ಅಸ್ ಸಿ ದಿ ಆನ್ಸರ್. ಸೊ ದಿ ಆನ್ಸರ್ ಇಸ್ ಆಪ್ಷನ್ ಎ. ಓಕೆ, T1 ಗ್ರೇಟರ್ ದ್ಯಾನ್ T2 ಗ್ರೇಟರ್ ದ್ಯಾನ್ T3. ಓಕೆ, ಸೊ ಈ ಸ್ಲೋಪ್ ಉಲ್ಟಾ ಹೋಗಿದೆ, ಅಂದರೆ T1 ಇಸ್ ಗ್ರೇಟರ್, T2 ಇಸ್ ಲೆಸರ್ ಆ್ಯಂಡ್ T3 ಇಸ್ ದಿ ಲೀಸ್ಟ್. ಸೊ ಇದು ಹೆಂಗೆ ಬರ್ತಾ ಇದೆ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸ್ಲೋಪ್ ಇದೆಲ್ಲ ಸ್ಲೋಪ್ ನೋಡ್ಕೊಂಡೇ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಸ್ಲೋಪ್ ಅಂದರೆ ಏನು, y/x. ಸೊ ಇಲ್ಲಿ y ಆಕ್ಸಿಸ್ ಯಾವುದು, ಇಟ್ ಇಸ್ ಕರೆಂಟ್, ಆ್ಯಂಡ್ x ಆಕ್ಸಿಸ್ ಯಾವುದು, ವೋಲ್ಟೇಜ್. ಸೊ ದಿ ಸ್ಲೋಪ್ ಇಸ್ I/V, ಆ್ಯಂಡ್ ಅಕಾರ್ಡಿಂಗ್ ಟು ಓಮ್ಸ್ ಲಾ I/V ಅಂದರೆ 1/R. ಸೊ ದಿ ಸ್ಲೋಪ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. And resistance is directly proportional to temperature. That means what? Slope is also inversely proportional to temperature. Andre slope ಜಾಸ್ತಿ ಆದ್ರೆ temperature ಕಡಿಮೆ ಆಗುತ್ತೆ. So T3 had maximum slope, so the temperature is least, and T2 has the next highest slope, so temperature is slightly higher, and the least slope is for T1. That's why T1 is greater than T2 greater than T3. Again ನೋಡಿ, ಈ ಒಂದು ಪ್ರಪೋರ್ಷನಾಲಿಟಿ ಕಾನ್ಸೆಪ್ಟ್ ನಾವು ಎಷ್ಟು ಹೆಲ್ಪ್ಫುಲ್ ಆಗ್ತದೆ ನೋಡಿ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಯೂಸಿಂಗ್ ದಿ ಗಿವನ್ ಲಿಂಕ್ಸ್. ಸೊ ಸ್ಲೋಪ್ ಅಂದರೆ ಫಸ್ಟ್ ಆಫ್ ಆಲ್ I/V. ಸೊ ಇದರ ಸ್ಟ್ರೇಟ್ ಲೈನ್ ಕೊಟ್ಟರೆ ಫಸ್ಟ್ ಮನ್ಸಲ್ಲಿ ಸ್ಲೋಪೇ ಬರಬೇಕು. ಸೊ ಸ್ಲೋಪ್ ಏನಂತ ಕಂಡುಹಿಡಿರಿ, ಸ್ಲೋಪ್ ಇಸ್ I/V. I/V ಅಂದರೆ 1/R. ಓಕೆ, 1/R. ನಾವು ಈಗ ಸ್ಲೋಪ್ ರೆಸಿಸ್ಟೆನ್ಸ್ ರಿಲೇಷನ್ ಸಿಕ್ತಲ್ಲ, ಬಟ್ ನಮಗೆ ಸ್ಲೋಪ್ ರೆಸಿಸ್ಟೆನ್ಸ್ ರಿಲೇಷನ್ ಎಲ್ಲ ಬೇಕಾಗಿರೋದು. ಸ್ಲೋಪ್ ಟೆಂಪ್ರೇಚರ್, again resistance is directly proportional to temperature. So ಎಲ್ಲಿ ರೆಸಿಸ್ಟೆನ್ಸ್ ಇದೋ ಅಲ್ಲಿ ಟೆಂಪ್ರೇಚರು ಬರುತ್ತೆ. ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಅಸ್ ವೆಲ್. ಟೆಂಪ್ರೇಚರ್ ಜಾಸ್ತಿ ಆದರೆ ಸ್ಲೋಪ್ ಕಡಿಮೆ ಆಗುತ್ತೆ, ಸ್ಲೋಪ್ ಜಾಸ್ತಿ ಆದರೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ಹೌ T3 is having least temperature and T2 is more, T1 is the greatest. Got it? So this is a very very important question. All of you please keep in mind, such graph questions are very important. ತುಂಬ ಜನ ಗ್ರಾಫ್ ಕ್ವೆಶನ್ಸ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಯಾಕಂದರೆ ಅವರು ಫುಲ್ ಆ ಥಾಟ್ ಪ್ರಾಸೆಸ್ ಅಷ್ಟು ಡೀಪಾಗಿ ತಗೊಂಡು ಹೋಗಲ್ಲ. ಅವರು ಅಷ್ಟು ಡೀಪಾಗಿ ತಗೊಂಡು ಹೋಗಬೇಕು. ಸೊ ನಮ್ಗೆ ಗೊತ್ತಾಗಿರೋ ಎಲ್ಲ ಕಾನ್ಸೆಪ್ಟ್ಗಳನ್ನ ಅಪ್ಲೈ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ. ಓಕೆ, ಸೊ ಸಿಕ್ಸ್ತ್ ಕ್ವೆಶನ್ ಆಲ್ಸೋ ನಾವು ಮುಗಿಸಿದ್ದೀವಿ. ಬನ್ನಿ ಸೆವೆಂತ್ ಕ್ವೆಶನ್ ನೋಡೋಣ. ಸೊ ನಮ್ಮ ಸೆವೆಂತ್ ಕ್ವೆಶನ್ ಇಲ್ಲಿದೆ ನೋಡಿ. ಸೆವೆಂತ್ ಕ್ವೆಶನ್ ಹೆಂಗಿದೆ, ಸೊ ಸೆವೆಂತ್ ಕ್ವೆಶನ್ ಇಸ್ ಗಿವನ್ ಆಸ್ VD ಅಂದರೆ ಎಸ್ ಇಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ. So drift velocity, VD is the drift velocity when a current flows through a wire if the radius of the wire is doubled. The radius of the wire is doubled. For the same current, the drift velocity of the electron will be VD
ವಿ ಡಿ ಬೈ 2, ವಿ ಡಿ ಬೈ 4, 4 ವಿ ಡಿ. ಸೊ ಈಗ ಕ್ವೆಶನ್ ತುಂಬ ಸಿಂಪಲ್ ಆಗಿದೆ. ಕ್ರಾಸ್ ಸೆಕ್ಷನ್ದು ರೇಡಿಯಸ್ ಡಬಲ್ ಆದರೆ ಡ್ರಿಫ್ಟ್ ವೆಲಾಸಿಟಿಗೆ ಏನಾಗುತ್ತೆ ಅಂತ. ಸೊ ಸೇಮ್ ಆಗಿರುತ್ತಾ, ಹಾಫ್, ಕ್ವಾರ್ಟರ್. ಸೊ ದಿಸ್ ಆಲ್ಸೋ ಯು ಹ್ಯಾವ್ ಟು ಥಿಂಕ್ ಅ ಲಿಟಲ್ ಬಿಟ್. ಆಕ್ಚುಲಿ ಇಟ್ಸ್ ಅ ಡೈರೆಕ್ಟ್ ಪ್ರಾಬ್ಲಮ್ ಇಫ್ ಯು ನೋ ದಿ ಫಾರ್ಮುಲಾ, but you have to apply the formula and try it. So pause and please try it. All right. So again, let's see the solution. It's a very direct problem, direct approach to this question. Current is NEAVD. This formula, ಈ ಒಂದು ಫಾರ್ಮುಲಾ ಅಂತಾನೆ ಎಲ್ಲ ಮಾಡೋದು. ಸೊ ಈ ಫಾರ್ಮುಲಾನ ಹೆಂಗೆ ಮಾಡೋದು? ಸೊ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. Knowing this formula is just not enough, but that is the major. So it does the 70% of your job. ಸೊ ಈ ಫಾರ್ಮುಲಾ ಗೊತ್ತಿದ್ರೆ ಆಲ್ಮೋಸ್ಟ್ ನೀವೊಂದು 50-70% ನಿಮ್ಮ ಕೆಲಸ ಮುಗೀತು. ಆಮೇಲೆ ಆ ಫಾರ್ಮುಲಾ ಹೆಂಗೆ ಯೂಟಿಲೈಸ್ ಮಾಡಬೇಕು ಅಲ್ಲಿದೆ ಆನ್ಸರ್. ಸೊ ಅದು ಹೇಳ್ಕೊಡ್ತೀನಿ. ಬಟ್ ಆನ್ಸರ್ ಇಸ್ ಆಕ್ಚುಲಿ ವಿ ಡಿ ಬೈ 4. ಓಕೆ, ವಿ ಡಿ ಬೈ 4. ಸೊ ದಿಸ್ ಇಸ್ ದಿ ಆನ್ಸರ್. ಸೊ ಹೌ ಡಿಡ್ ಯು ಗೆಟ್ ದಿಸ್ ಆನ್ಸರ್? ಲೆಟ್ಸ್ ಸಿ. ಸೊ ದಿಸ್ ಇಸ್ ವೆರಿ ಸಿಂಪಲ್. ಅಗೇನ್ ಐ ಟೋಲ್ಡ್ ಯು ದಿ ಮೇನ್ ಪಂಚ್ ಲೈನ್ ಹಿಯರ್ ಇಸ್ ದಿ ಫಾರ್ಮುಲಾ NEAVD. ಸೊ ಈ ಫಾರ್ಮುಲಾ ಗೊತ್ತಿರಬೇಕು ಖಂಡಿತ. ಪ್ರತಿಯೊಂದು ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಹೆಂಗಾದ್ರೂ ಗೊತ್ತಿರಬೇಕು. ಸೊ ಇದು ಗೊತ್ತಿಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ದಿಸ್ ಇಸ್ ದಿ ಫಾರ್ಮುಲಾ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ದಟ್ ಈಸ್ I is equal to NEAVD. ಸೊ ಈ ಫಾರ್ಮುಲಾನ ಫಸ್ಟ್ ಆಫ್ ಆಲ್ ನಾವು ಮನಸ್ಸಲ್ಲಿ ಯಾವ್ಯಾವ ಪ್ರಪೋರ್ಷನಾಲಿಟಿ ಇದೆ ಅಂತ ನೋಡಬೇಕು. ಸೊ I is directly proportional to NAVD. ಓಕೆ, ಸೊ ಇದೆಲ್ಲ ಚೇಂಜ್ ಆಗ್ಬೋದು. E ಜಾಸ್ತಿ ಚೇಂಜ್ ಆಗಲ್ಲ. E is the charge of the electron. E ಚೇಂಜ್ ಆಗಲ್ಲ. N is the number of electrons per unit volume. ಆಮೇಲೆ A is the area of that ಕ್ರಾಸ್ ಸೆಕ್ಷನ್. ವಿ ಡಿ ಇಸ್ ದಿಸ್. ಬಟ್ ಇಲ್ಲಿ ನಮಗೆ ಬೇಕಾಗಿರೋ ಏನು? ಸೊ ವಿ ಡಿ ಹೆಂಗೆ ಚೇಂಜ್ ಆಗುತ್ತೆ? ಸೊ ಫಸ್ಟ್ ವಿ ಡಿನ ಒಂದು ಕಡೆ ಇಟ್ಟು ಉಳಿದದೆಲ್ಲ ಇನ್ನೊಂದು ಕಡೆ ತಗೊಂಡೋಗೋಣ. ಸೊ ವಿ ಕ್ಯಾನ್ ರೈಟ್ ದಟ್ ವಿ ಡಿ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಇ ಎ. ಎನ ಮತ್ತೆ ಹೆಂಗೆ ಬರಿಬೋದು? ಎ ಇಸ್ ಅ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್. ಸೊ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಏರಿಯಾ ಹೆಂಗೆ ಬರಿಬೋದು? ಇಟ್ ಕ್ಯಾನ್ ಬಿ ರಿಟನ್ ಆಸ್ ಪೈ ಆರ್ ಸ್ಕ್ವೇರ್. So this is I by NEA. VD is I by NEA. So VD is directly proportional to I, inversely proportional to N, inversely proportional to R square. But already ನಮ್ಮ question ಅಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? I is same, E is a constant, pi is a constant, N is also a constant. N change ಆಗ್ತಿದೆ ಅಂತ ಏನು ಕೊಟ್ಟಿಲ್ಲ. So N is also a constant. ಅಂದ್ರೆ only variable ಯಾವ್ದಿಲ್ಲಿ? Only variable R square. So VD is, how is it proportional to R square? Inversely proportional. So you can write that VD is inversely proportional to R square. Andre ಏನು? What does that mean? If resistance increases twice, then what will happen to VD? It will decrease, obviously, because inversely proportional. But how many times? If resistance increase by twice, velocity will decrease by 4. Square of 2, it is 4. So the new drift velocity is VD by 4. This is the answer and this is how you get. Again ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಚಾಪ್ಟರ್ ಪ್ರತಿಯೊಂದು ಚಾಪ್ಟರಲ್ಲಿ ಪ್ರಪೋರ್ಷನಾಲಿಟಿ ಮತ್ತು ರೇಷಿಯೋ ಭಾಳ ಇಂಪಾರ್ಟೆಂಟ್. ಪ್ರಪೋರ್ಷನಾಲಿಟಿ ಮತ್ತು ರೇಷಿಯೋ ಭಾಳ ಇಂಪಾರ್ಟೆಂಟು. ಈ ಕಾನ್ಸೆಪ್ಟಿಂದ ನೀವು ಸುಮಾರು ಕ್ವೆಶನ್ ಸಾಲ್ವ್ ಮಾಡ್ಬೋದು ಬರೀ ಪ್ರಪೋರ್ಷನಾಲಿಟಿ ಮತ್ತು ರೇಷಿಯೋದಿಂದ. ಓಕೆ, ಸೊ ದಿಸ್ ವಾಸ್ ಅವರ್ 7th ಕ್ವೆಶನ್. ಲೆಟ್ಸ್ ಸಿ ದಿ 8th ಕ್ವೆಶನ್. ಸೊ ದಿ 8th ಕ್ವೆಶನ್, 8ನೇ ಪ್ರಶ್ನೆ ಏನಂದ್ರೆ, which of the following graphs correctly represents the variation of heat energy produced in a metallic conductor in a given time as a function of potential difference across the conductor? The options are like this. These are the 4 types of graphs and they are asking how is potential heat energy related to potential difference. Heat energy related to potential difference. Again, it's a very simple concept. Just take some time, very short amount of time, connect between both and come at an answer. Just connect ಮಾಡಿ, ಆ ಫಾರ್ಮುಲಾ ನೋಡಿ ಕನೆಕ್ಟ್ ಮಾಡಿ. ಟೇಕ್ ಅ ಪಾಸ್ and try to get the answer. All right. ಸೊ ಎಲ್ಲರೂ ಸಾಲ್ವ್ ಮಾಡಿದೆ, ಇದ್ರದ್ದು ಆನ್ಸರ್ ಕಂಡಿಡಿದಿ ಅಂತ ಅನ್ಕೋತಿದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ಯು, ಐ ಹೋಪ್, ನಾನು ನಿಜವಾಗ್ಲೂ ಹೋಪ್ ಮಾಡಿದ್ದೀನಿ ಭಾಳ ಜನಕ್ಕೆ ಇದ್ರದ್ದು ಕರೆಕ್ಟ್ ಆನ್ಸರ್ ಸಿಕ್ಕಿರ್ಬೋದು ಅಂತ. ಯಾಕಂದ್ರೆ ತುಂಬಾ ಡೈರೆಕ್ಟ್ ಪ್ರಾಬ್ಲಮ್ ಇದು. ಸೊ ನೋಡಿ, ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಸೊ ಇದು ಆಕ್ಚುಲಿ ತುಂಬಾ ಈಸಿ ಪ್ರಾಬ್ಲಮ್ ಇದು. ಅದು ಹೆಂಗಂದ್ರೆ ನೋಡಿ, ಇಲ್ಲಿ ಯಾವ್ಯಾವ ಇದು ಕೊಟ್ಟಿದೆ ಅಂತ, ಮೇನ್ಲಿ ವಿಚ್ ಫಾರ್ಮುಲಾ ಡು ವಿ ಹ್ಯಾವ್ ಟು ಯೂಸ್ ಹಿಯರ್. ಸೊ ದಿ ಫಾರ್ಮುಲಾ ಹ್ಯಾವ್ ಟು ಯೂಸ್ ಹಿಯರ್ ಹೀಟ್ ಎನರ್ಜಿ ಅಂತ ಕೊಟ್ಟಿದೆ. ಸೊ ಹೀಟ್ ಎನರ್ಜಿ ಫಾರ್ಮುಲಾ 10th ಕ್ಲಾಸಲ್ಲಿ ಓದಿಲ್ಲ, ಹೀಟಿಂಗ್ ಎಫೆಕ್ಟ್ ಅಂತ. ಸೊ ಹೀಟಿಂಗ್ ಎಫೆಕ್ಟ್ ಫಾರ್ಮುಲಾ, ಹೀಟ್ H is given as power into time. ಓಕೆ, ಆ್ಯಂಡ್ ಪವರ್ ಕೆಲವೊಂದು ಫಾರ್ಮುಲಾ ಇದೆ.
ಸೊ ವಿ ಐ ಇದೆ, ಐ ಸ್ಕ್ವೇರ್ ಆರ್ ಇದೆ, ವಿ ಸ್ಕ್ವೇರ್ ಬೈ ಆರ್ ಇದೆ. ಸೊ ಐ ಬಗ್ಗೆ ನಮಗೆ ಗೊತ್ತಿಲ್ಲ, ಬಟ್ ರೆಸಿಸ್ಟೆನ್ಸ್ ಮೋಸ್ಟ್ಲಿ ಸೇಮ್ ಅಂತ ಅನ್ಕೋತೀವಿ. ಆ್ಯಂಡ್ ವಿತ್ ದ್ಯಾಟ್ ವಿ ವಿಲ್ ಟೇಕ್ ಪವರ್ ಫಾರ್ಮುಲಾ ಆಫ್ ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್. H is equal to V square by R into T. So time and resistance taken as constants. So we can get that H is directly proportional to V square. H is directly proportional to V square. H is directly proportional to V square. So what is this kind of a graph where one quantity is proportional to square of the other quantity? It is a parabolic graph. So when you plot a graph between H is nothing but U, heat energy given in the question, and potential difference. When you plot a graph, you will get a graph like this. Yes. So this is the graph that you will get. Got it? So this is our 8th question, and this question, the key is again ratio and proportionality as well as the formula. So again I am telling ಯಾವ ಪ್ರಾಬ್ಲಮ್ ನು ಯಾವ ಕಾನ್ಸೆಪ್ಟ್ ನು ಅಂಡರ್ಎಸ್ಟಿಮೇಟ್ ಮಾಡಬೇಡಿ. ಇದು 10th ಕ್ಲಾಸ್ ಅಲ್ಲಿ ಓದಿರೋ ಫಾರ್ಮುಲಾ ತುಂಬಾ ಈಸಿ ಅಂದ್ಬಿಟ್ಟು ನೀವು ಹಂಗೆ don't take it for granted. So you have to give your 100%. So ಆ ಫಾರ್ಮುಲಾನ ಮತ್ತೆ ನೆನಪಿಸಬೇಕು. You have to recall the formula and you have to arrange it such a way, you have to take necessary this thing, ಯಾವ ಕ್ವಾಂಟಿಟಿ ಕಾನ್ಸ್ಟೆಂಟ್ ಆಗಿದೆ, ಹೆಂಗ್ ಪ್ರಪೋರ್ಷನಾಲಿಟಿ ಬರುತ್ತೆ, ಆಮೇಲೆ ಗ್ರಾಫು. ಈ ಬರೀ ಇದು ಒಂದು ಫಾರ್ಮುಲಾ ತಗೋದ್ರೆ ಸಾಗಲ್ಲ, ಆ ಫಾರ್ಮುಲಾಗೆ ಯಾವ ಥರ ಗ್ರಾಫ್ ಇರುತ್ತೆ ಅಂತ ಗೊತ್ತಿರಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ವೆರಿ ಎಸೆನ್ಷಿಯಲ್ ಥಿಂಗ್ಸ್. ಆಲ್ ರೈಟ್, ನೌ ಲೆಟ್ ಅಸ್ ಸಿ ದಿ 9th question. So we have finished 8, let's see the 9th question. So here is your 9th question. So the 9th question reads as, the 9th question hingirutte, 3 resistance of values 2, 3, 6 are to be connected to produce an effective resistance of 4 ohms. This can be done by connecting 6 ohm resistance in series, parallel 2, 3 in parallel and 2 and 6, 2 in parallel with 3 and 6, 2 in parallel with 3 and 6. So this is the question. Actually this is a very repeated question and most of you would have seen this question also. You know how to do this question, but how to do such question is a big challenge, because this is a very repeated question. ಈ ಥರ ಇನ್ನೊಂದು ಕ್ವೆಶನ್ ಬಂದರೆ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ it will be time consuming. ಅದನ್ನ ಹೆಂಗೆ ಈಸಿಯಾಗಿ ಮಾಡುವ ಅಂತ ನೋಡೋಣ. ಫಸ್ಟ್ ನೀವು ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿಕೊಂಡು ಟ್ರೈ ಮಾಡಿ ಆನ್ಸರ್ ಯಾವುದು ಅಂತ. ಲೆಟ್ಸ್ ಸಿ. ಓಕೆ, ಸೊ ದಿ ಆನ್ಸರ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಐ ಆಮ್ ಶೋರ್, ನಾನು ಹೋಪ್ ಮಾಡ್ತಲ್ಲ ಈ ಸಲ ಶೋರ್ ಆಗಿದ್ದೀನಿ, most of you would have got the correct answer. But the thing is how much time you took for the first timers. ಇದು ಭಾಳ ಈ ಸಲ ಈ ಕ್ವೆಶನ್ ನೋಡಿರೋರು ಗೊತ್ತಾಗುತ್ತೆ ಆನ್ಸರ್ ಏನಂತ, ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಎಷ್ಟು ಟೈಮ್ ತಗೊಂಡಿರ್ಬೋದು. ದಿ ಆನ್ಸರ್ ಇಸ್ ಸಿ, 2 resistance in series with parallel combination of 3 and 6. ಸೊ ಇಲ್ಲಿ ಇಂಥ ಕ್ವೆಶನ್ ಅಲ್ಲಿ ಮುಖ್ಯವಾಗಿರೋ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋ ಒಂದು ವಿಷಯ ನಾನು ಹೇಳ್ತೀನಿ. ಇದರಲ್ಲಿ ಸೀರೀಸು ಪ್ಯಾರಲೆಲ್ದು ಆ್ಯಕ್ಚುಲಿ ಒಂದು ಸಿಂಪಲ್ ಆಗಿರೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಏನಂದ್ರೆ ಪ್ಯೂರ್ಲಿ ರೆಸಿಸ್ಟಿವ್ ಆಗಿದ್ರೆ, ಲೈಕ್ ಸಪೋಸ್ ಇಫ್ ಯು ಹ್ಯಾವ್ ಪ್ಯೂರ್ಲಿ ಪ್ಯಾರಲಲ್, ದಟ್ ಈಸ್ ಆಲ್ ದಿ ರೆಸಿಸ್ಟರ್ಸ್ ಆ್ಯಂಡ್ ಪ್ಯಾರಲಲ್, A, B and C resistors are in parallel. Okay, purely parallel, which is all are in parallel. Purely parallel igidre, so its total resistance will be less than all of them, A, B, C. ಅಂದ್ರೆ ಎಲ್ಲಕ್ಕಿಂತ ಕಡಿಮೆನೇ ಇರಬೇಕು. ಎ ಇಂದ ಕಡಿಮೆ ಆಗಿರಬೇಕು, ಬಿ ಇಂದ ಕಡಿಮೆ ಆಗಿರಬೇಕು, ಸಿ ಇಂದ ಕಡಿಮೆ ಆಗಿರಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ ಯು ಟು ಕೀಪ್ ಇನ್ ಮೈಂಡ್. ಸೀರೀಸ್ ಅಲ್ಲಿ ಇದ್ರೆ ನಿಮಗೆ ಹೆಂಗಾದ್ರೂ ಗೊತ್ತಿರುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ, ದಿ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ ಗ್ರೇಟರ್ ದನ್ ಆಲ್ ಆಫ್ ದಮ್. ದಿಸ್ ಇಸ್ ವಾಟ್ ಯು ಟು ಕೀಪ್ ಇನ್ ಮೈಂಡ್. ದಿಸ್ ಟಿಪ್ ಇಸ್ ವೆರಿ ಇಂಪಾರ್ಟೆಂಟ್. ವೆನ್ ಆಲ್ ಆಫ್ ದಮ್, ವೆನ್ ಇಟ್ ಇಸ್ ಪ್ಯೂರ್ಲಿ series, the total resistance is greater than all the resistance individually. When it is purely parallel, the all of them is the total resistance is less than each one of them individually. But here look at this case. ಈ ಕ್ವೆಶನ್ ಅಲ್ಲಿ ಏನಾಗ್ತಿದೆ ನೋಡಿ. So our resistance are 6 ohm, 3 ohm and 2 ohm, and our total resistance is 4 ohms. So this 4 ohms is not less than each and every one of them. Especially ನೋಡಿ 6 ಮತ್ತೆ means it is at least smaller than at least one of them, and it is not so means smaller than, it's not smaller than 3, 2. All right, so this condition is not met here. That means they all of them are not in parallel. So this is one thing that you have to keep in mind. So in parallel, if it is purely parallel, total resistance is less than each one of them. So it is not.
ನಾವು ಹೌ ಡು ಯು ಫೈಂಡ್ ಔಟ್? ಸೊ ಇಟ್ ಈಸ್ ಸೀರೀಸ್. ಸೊ ಯಾವುದಾದ್ರೂ ಒಂದು ಸೀರೀಸಲ್ಲಿ ಬರಬೇಕು, ಆಮೇಲೆ ಟೋಟಲ್ 4 ಜೊತೆ ಆ್ಯಡ್ ಆಗಬೇಕು. ಸೊ ಅಲ್ಲಿ ಪಾಸಿಬಿಲಿಟಿ ಇರೋದು ಎರಡಿಗೂ, ಯಾವುದು 3 ಮತ್ತು 2. 6 ಇದ್ರೆ 6 ಜೊತೆ ಏನು ಆ್ಯಡ್ ಮಾಡ್ತೀವಿ ನೀವು ಮತ್ತೆ 4 ಸಿಗೋಕ್ಕೆ ಆಗಲ್ಲ. ಸೊ ಇಟ್ ಈಸ್ ಐದರ್ 3 ಆರ್ 2. ಸೊ ಫ್ರಮ್ ದಿ ಆಪ್ಷನ್ಸ್ ಸಿ ದಟ್ 2 or 3 must be in series with other 2 combination, and the most suitable answer which you can just ನೀವು ತುಂಬ ಸೀರೀಸ್ ಪ್ಯಾರಲ್ ಸಾಲ್ವ್ ಮಾಡಿರ್ತಾರಲ್ಲ, ಸೊ 2ನ ತಗೊಳ್ಳಿ ಸೀರೀಸಲ್ಲಿ, ಮತ್ತೆ 6 3 ಪ್ಯಾರಲಲ್ ಅನ್ಕೊಳ್ಳಿ. 6 3 ಪ್ಯಾರಲ್ ಅಂದ್ರೆ ಹೆಂಗೆ ಪಟ್ ಅಂತ ಮಾಡ್ಬೋದಲ್ಲ. 6 3 ಪ್ಯಾರಲಲ್ ಮೀನ್ಸ್ 6 into 3 by 6 plus 3, which is how much? 2 ohms. So already we have 2 ohms and 2 ohms in series with 6 3 parallel 2 ohms. You will get 4. So ಒಂದು ಸ್ವಲ್ಪ ಕಾನ್ಸೆಪ್ಟ್ ನಾಲೆಜು, ಒಂದು ಸ್ವಲ್ಪ ಇಂಟ್ಯೂಷನ್, ಬಿಕಾಸ್ you have solved n number of problems in this such cases. Intuition will be of great help if you can even check this out. ಆ ಇಂಟ್ಯೂಷನ್ ಟ್ರೈನೂ ಮಾಡ್ಬೋದು ನೀವು. ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ಕರೆಕ್ಟಾಗಿ ನೀವು ಚೆಕ್ಕು ಮಾಡ್ಬೋದು. ಇದಕ್ಕೆಲ್ಲ ನೀವು ಮನ್ಸಿಗೆ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ 20-30 ಸೆಕೆಂಡ್ ಅಷ್ಟು ತಗೊಳ್ಳಲ್ಲ. ನಾನು ಹೇಳ್ತಾ ಇದ್ದೀನಿ ಗ್ಯಾರಂಟಿ. ಮ್ಯಾಕ್ಸಿಮಮ್ 20 to 30 seconds you can solve the problem. So this is a very intuitive problem and you need this particular kind of small concept knowledge which can be very key. ಅಂದರೆ ತುಂಬ ಮುಖ್ಯವಾಗಿರೋ ಒಂದು ಪಾಯಿಂಟ್ ಆಗಿರ್ಬೋದು ನಿಮ್ಮ ಆನ್ಸರ್ ಪೇಪರ್ ಸಾಲ್ವಿಂಗ್ ಅಲ್ಲೇ. ಓಕೆ, ಸೊ ದಿಸ್ ಈಸ್ ದಿ 9th question. Now the 10th question as usual is a homework. So let's get into the homework question. So this is your homework question. Masses of 3 wires of copper are in the ratio 1:3:5 and their length is in the ratio 5:3:1. The ratio of their electrical resistance is, so the options are 1:3:5, 5:3:1, 1:15:125, 125:15:1. You might think this is a straightforward question. Straightforward question ಅಂತ ನೀವು ಅನ್ಕೋಬಹುದು, ಬಟ್ ಅಲ್ಲ. ಅದೇ ದಟ್ ಇಸ್ ದಿ ಓನ್ಲಿ ಹಿಂಟ್ ಐ ಕ್ಯಾನ್ ಗಿವ್ ಯು. ಅದೊಂದೇ ಒಂದು ಹಿಂಟು, ಬೇರೆ ಯಾವ ಹಿಂಟು ಇಲ್ಲ. ನೀವೇ ಟ್ರೈ ಮಾಡಬೇಕು ಈ ಕ್ವೆಶನ್ನ. ಸೊ ಟ್ರೈ ಮಾಡಿ, ಆಮೇಲೆ ಆಸ್ ಎವ್ರಿ ಟೈಮ್ ಇಫ್ ಯು ಕ್ಯಾನ್ ಫೈಂಡ್ ಅ ಶಾರ್ಟ್ ಕಟ್, ಅ ಟಿಪ್ ಆರ್ ಟ್ರಿಕ್ ಫಾರ್ ಬೈ ಯೋರ್ ಸೆಲ್ಫ್, ದಟ್ ಇಸ್ ದ ಚಾಲೆಂಜ್. ಸೊ ಸಾಲ್ವಿಂಗ್ ದಿ ಕ್ವೆಶನ್ ಇಸ್ ಓಕೆ, ಬಟ್ ಹೌ ಕ್ಯಾನ್ ಯು ಸಾಲ್ವ್ ಇಟ್ ಕ್ವಿಕ್ಲಿ? ಕ್ಯಾನ್ ಯು ಡಿವೈಸ್ ಅ ಸೊಲ್ಯೂಷನ್, ಸಿಂಪಲ್ ಸೊಲ್ಯೂಷನ್, ಒಂದು ಟಿಪ್ ಆರ್ ಟ್ರಿಕ್ ನೀವೇ ಕಂಡುಹಿಡಿಬೋದು ಅಂದರೆ ಅದು ಚಾಲೆಂಜು. ಸೊ ಅದನ್ನು ಕಂಡುಹಿಡಿಯೋಕ್ಕೆ ಟ್ರೈ ಮಾಡಿ. ಆಮೇಲೆ ಸೊ ಈಗ ಇಂಥ ಭಾಳ ಕ್ವಶನ್ಸ್ ನಾವು ಮಾಡ್ತೀವಿ. ಆಮೇಲೆ PUC ಎಕ್ಸಾಮ್ ಬರ್ತದೆ ಈಗ ಮಂಡೇ 20th ಮಾರ್ಚ್ಗೆ ಫಿಸಿಕ್ಸ್ ಎಕ್ಸಾಮ್ ಫಿಕ್ಸ್ ಆಗಿದೆ. ಸೊ ಐ ಹೋಪ್ ಆಲ್ ಆಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ್ಯಾಟ್. ಆ್ಯಂಡ್ ಸೊ ಯೋರ್ PUC is important as well as all those people, as we have discussed CET, to maintain both of them. After PUC courses, Diksha is offering CET crash course. So for all those people who want to prepare CET in depth after their PUC, so Diksha is offering CET crash course. So all those people, Dikshadu regular classes attend ಮಾಡಕ್ ಆಗದಿಲ್ದಿರೋರಿಗೆ, ಸೊ ಹೂ ಕುಡಂಟ್ ಅಟೆಂಡ್ Diksha's ರೆಗ್ಯುಲರ್ ಕ್ಲಾಸಸ್, ಅವ್ರಿಗೆ ಒಂದು ಒಳ್ಳೆ ಅವಕಾಶ ಇದೆ. ಸೊ ದೀಕ್ಷಾ ಕ್ರ್ಯಾಶ್ ಕೋರ್ಸು 45 ದಿನದೊಂದು ಕ್ರ್ಯಾಶ್ ಕೋರ್ಸ್ ಇದೆ. ಸೊ ಬೆಂಗಳೂರಲ್ಲಿ ನಡೀತಿರೋದು. ನಿಮ್ಮ PUC ಎಕ್ಸಾಮ್ ಮುಗಿದಾದ್ಮೇಲೆ ತಕ್ಷಣನೇ ಏಪ್ರಿಲ್ 1st ವೀಕಿಂದ ಶುರು ಆಗುತ್ತೆ. ಕಮೆನ್ಸಸ್ ಜಸ್ಟ್ ಆಫ್ಟರ್ ದಿ ಬೋರ್ಡ್ ಎಕ್ಸಾಮಿನೇಷನ್. ಆಮೇಲೆ ರೆಸಿಡೆನ್ಷಿಯಲ್ ನಾನ್ ರೆಸಿಡೆನ್ಷಿಯಲ್ ಸೆಟಪ್ಪು ನಾವು ಕೊಡ್ತಿದ್ದೀವಿ. ಅಂದರೆ ಈಗ ಬೆಂಗಳೂರು ಇರೋಗೆ ಡೇ ಸ್ಕಾಲರ್ ಕ್ಲಾಸಸ್ ಬಂದು ಅಟೆಂಡ್ ಮಾಡ್ಬೋದು. ಬೆಂಗಳೂರು ಹೊರಗಿಂದ ಬಂದಿರೋರಿಗೆ ನಾವು ಫುಡ್ ಆ್ಯಂಡ್ ಅಕಾಮಿಡೇಷನ್ ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಈ ಕ್ರ್ಯಾಶ್ ಕೋರ್ಸ್ ಅಟೆಂಡ್ ಮಾಡಿ ಭಾಳ ಜನಗಳು ನೋಡಿ ಅವರು ಸಕ್ಸಸ್ನ ತಗೊಂಡಿದ್ದೀವಿ. ಸೊ ವಿ ಹ್ಯಾವ್ ರೋನಕ್ ಹೂ ಹ್ಯಾಸ್ ಸ್ಕೋರ್ಡ್ ದಿ 2nd ರ್ಯಾಂಕ್, ಪಲ್ಲವಿ 3rd ರ್ಯಾಂಕ್, ಸಿದ್ಧಾರ್ಥ್ 5th ರ್ಯಾಂಕ್, ವೈಷ್ಣವ್ 6th ರ್ಯಾಂಕ್. ಸೊ ನೀವು ಇಂಥದ್ರಲ್ಲಿ ಒಬ್ರು ಆಗಬೇಕಂತ ಮನಸ್ಸಲ್ಲಿ ನೀವು ಆಸೆ ಪಡ್ತಿದ್ರೆ ದಯವಿಟ್ಟು ಖಂಡಿತ ಈ ನಂಬರ್ ಕಾಲ್ ಮಾಡಿ. ಸೊ ದಿಸ್ ಇಸ್ ರಿಜಿಸ್ಟ್ರೇಷನ್ ಎನ್ಕ್ವೈರಿ ನಂಬರ್ ಫಾರ್ ಆ್ಯಂಡ್ ಇಟ್ಸ್ ಅ ಟೋಲ್ ಫ್ರೀ ನಂಬರ್. ಸೊ ನಂಬರ್ ಇಸ್ 1800-102-4109. ಸೊ ಮತ್ತೆ ನಾವು ಇನ್ನೂ ಜಾಸ್ತಿ ಕಂಟೆಂಟ್ ರಿಲೀಸ್ ಮಾಡ್ತೀವಿ ಪ್ರತಿಯೊಂದು ಸಬ್ಜೆಕ್ಟಲ್ಲಿ, ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥ್ಸ್. ಸೊ ಅಂಥ ಕಂಟೆಂಟ್ ಬೇಕಾಗಿದ್ದರೆ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ನೋಟಿಫಿಕೇಶನ್ ಬೇಕಾದರೆ ಆ ಬೆಲ್ ಐಕನ್ನ ಒತ್ತಿ. ಆಮೇಲೆ ನಾನು ಹೇಳಿರೋ ಥರ ಬೇರೆ ಮುಂಚೆ ಮಾಡಿರೋ ವೀಡಿಯೋಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇವೆ. ಮತ್ತೆ ನಿಮಗೆ ಬೇರಾದ್ರೂ ಡೌಟ್ಸ್ ಇದ್ದರೆ, ಯಾವುದಾದ್ರು ಚಾಪ್ಟರ್ದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನ ಯೂಸ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ್ದು ಬೇಕಂತ. ಆಲ್ ರೈಟ್. ಸೊ ಆಲ್ ದಿ 11th and 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಐ ನೋ ಯು ಆರ್ ಪುಟ್ಟಿಂಗ್ ಆಲ್ ಯುವರ್ ಎಫರ್ಟ್. ಮತ್ತು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದರೆ ನೀವು ಇನ್ನೂ ತುಂಬ ಸಕ್ಸಸ್ ಗೆಲ್ಕೋಬೋದು ನೀವು. ಸೊ ಅಂಟಿಲ್ ದೆನ್, ದಿಸ್ ಇಸ್ ಮೀ ಕಾರ್ತಿಕ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದ.